ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ವೈಮಾನಿಕ ದಾಳಿಯನ್ನ ಮಾಡಿದ್ದಾರೆ. ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದರು ಮುಂಚೆನೇ. ಹಾಗಿದ್ದಾಗಲೂ ಸಹ ಈಗ ಇರಾನ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಪ್ರತೀಕಾರ ತೀರಿಸಿಕೊಳ್ಳೋಕೆ ಇರಾನ್ ಸಜ್ಜಾಗಿದೆ ಹೊರತು ನಾವು ಶರಣಾಗೋದಿಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಶರಣಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕಕ್ಕೆ ತಲೆಬಾಗುವ ಮಾತೇ ಇಲ್ಲ ಅಂತಿದ್ದಾರೆ. ಇಸ್ರೇಲ್ ಅಮೆರಿಕ ಹೇಳ್ತಾ ಇರೋದು ಒಂದೇ, ನೀವು ಪರಮಾಣುವನ್ನ ಹೊಂದಬಾರದು ಅಂತ ಹೇಳಿ ಸಿಡಿನ ಸಂದೇಶವನ್ನ ಇರಾನ್ ರವಾನಿಸಿದೆ. ಅಯತುಲ್ಲಾ ಖಮೇನಿ ಯಾವ ಹಂತಕ್ಕೂ ಬೇಕಾದರೂ ಹೋಗಬಹುದು ಅಂತ ಹೇಳ್ತಾರೆ, ಆ ಮಟ್ಟದ ವ್ಯಕ್ತಿ. ಹಾಗಾಗಿ ಈಗಾಗಲೇ ಬಹರೇನ್ನಲ್ಲಿರುವಂಥ ಅಮೇರಿಕಾದ ಜಾಗಗಳು ಎಲ್ಲೆಲ್ಲಿದ್ದಾವೆ, ಅವರ ವಾಯುನೆಲೆ ಆಗಿರಬಹುದು, ಆ ಎಲ್ಲ ಜಾಗಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಬಹರೇನ್ನಿಂದ ನೆಲೆಗಳ ಮೇಲೆ ಎಲ್ಲ ದಾಳಿಯನ್ನು ಮಾಡಿದರೆ ಈಗಾಗಲೇ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿದೆ. ಈಗ ಇರಾನ್ನಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ರದ್ದು ಅಪ್ಡೇಟ್ ಬರ್ತಾ ಇಲ್ಲ. ಕಾರಣ ಸಂಪೂರ್ಣವಾಗಿ ನೆಟ್ವರ್ಕ್ಗಳನ್ನೆಲ್ಲ ಬಂದ್ ಮಾಡಿಟ್ಟಿದ್ದಾರೆ. ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮಾಡಿರುವಂಥ ದಾಳಿಯಿಂದ ಆಗಿರುವಂಥ ಅನಾಹುತಗಳೇನು ಅನ್ನುವಂಥದ್ದು. ಇರಾನ್ ನ್ಯೂಕ್ಲಿಯರ್ ಬಾಂಬ್ ಹೊಂದಲು ಬಿಡಲ್ಲ ಅನ್ನುವಂಥದ್ದು ಒಂದೇ ಶಪಥ. ಇರಾನ್ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡ್ತೀವಿ ನಾವು ಅಂತ. ಇರಾನ್ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತ ಅಮೆರಿಕ ಇಸ್ರೇಲ್ ಎರಡೂ ಹೇಳ್ತಾ ಇದ್ದಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ. ಇರಾನ್ ಇನ್ನು ಮುಂದೆ ಆದರೂ ಕೂಡ ಬುದ್ಧಿ ಕಲಿಬೇಕು. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ರು ಅವಕಾಶ ಕೊಟ್ಟರು, ಬಟ್ ಇರಾನ್ ಕೇಳಲಿಲ್ಲ. ಅಯತುಲ್ಲಾ ಖಮೇನಿ ಯಾವುದಕ್ಕೂ ಕೂಡ ಬಗ್ಗಲಿಲ್ಲ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದ್ರು. ಒಂದು ಸ್ವಲ್ಪ ನಿಲ್ಲಿಸಿದ್ರು, ಮತ್ತೆ ಶುರು ಮಾಡಿದ್ರು. ಅದು ಅಮೆರಿಕಕ್ಕೆ ಗೊತ್ತಾಯಿತು. ಹಾಗಾಗಿ ಇಸ್ರೇಲ್ ಜೊತೆಗೆ ಸೇರಿಕೊಂಡು ನೇರವಾಗಿ ದಾಳಿಯನ್ನು ಮಾಡಿದ್ದಾರೆ. ನಾನು ಬಿಡಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ಕೂಡ ನಾನು ಬಗ್ಗಲ್ಲ, ನಾನು ವಾಪಸ್ ದಾಳಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಹಾಗಾಗಿ ಅಮೆರಿಕದ ಎಲ್ಲೆಲ್ಲಿ ವಾಯುನೆಲೆಗಳಿದ್ದಾವೆ ಅವುಗಳನ್ನೆಲ್ಲ ಧ್ವಂಸ ಮಾಡುವಂಥ ಕೆಲಸವನ್ನು ಈಗಾಗಲೇ ಆರಂಭ ಮಾಡಿ ಆಗಿದೆ. ಇರಾನ್ ದಾಳಿಗಳನ್ನು ಮಾಡ್ತಾ ಇದೆ. ಮಿಸೈಲ್ಗಳಿಗೆ ಫೇಮಸ್ ಆ್ಯಕ್ಚುಲಿ ಇರಾನ್, ಮಿಸೈಲ್ ತಯಾರಿಕೆಯಲ್ಲಿ. ಹಾಗಾಗಿ ಆ ಮಿಸೈಲ್ಗಳ ದಾಳಿಗಳು ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಈಗ ಆಗ್ತಾ ಇರುವಂತಹ ಅನಾಹುತಗಳು ಯಾವ ರೀತಿಯಾಗಿ ಹೋಗಿ ತಲುಪುತ್ತೋ ನೋ ಐಡಿಯಾ. ಸದ್ಯಕ್ಕೆ ನಾಶ ಅಂತೂ ಗ್ಯಾರಂಟಿ. ಅದೇನೇನು ನಾಶ ಆಗುತ್ತೋ, ಯಾವ ಹಂತಕ್ಕೆ ಹೋಗಿ ನಾಶ ಆಗುತ್ತೋ, ಅವರು ಬಿಡಲ್ಲ, ಇವರು ಬಿಡಲ್ಲ. ಒಟ್ಟಿನಲ್ಲಿ ಜನ ಮಾತ್ರ ಹೈರಾಣಾಗಿ ಹೋಗ್ತಾರೆ. ಇದರ ಪರಿಣಾಮಗಳು ಪ್ರಪಂಚದಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳ ಮೇಲೆಯೂ ಕೂಡ ಆಗುತ್ತೆ. ಅದು ತೈಲದ ಮೇಲೆ ಆಗಬಹುದು, ಬಂಗಾರದ ಮೇಲೆ ಆಗಬಹುದು, ಇನ್ನುಳಿದಂತಹ ಬೆಲೆ ಏರಿಕೆಯಲ್ಲಿ ವ್ಯತ್ಯಾಸಗಳಾಗಬಹುದು. ತುಂಬ ವ್ಯತ್ಯಾಸಗಳು ಆಗೇ ಆಗುತ್ತೆ, ಅದರಲ್ಲಿ ಯಾವ ಅನುಮಾನವಿಲ್ಲ. ಇದು ಹೀಗೆ ಮುಂದುವರೆದ್ರೆ ಒಂದೆರಡು ದಿನ, ಒಂದು 3-4 ದಿನಕ್ಕೆ ಯಾವ ಸಮಸ್ಯೆನೂ ಆಗಲಿಕ್ಕಿಲ್ಲ. ಬಟ್ ಸುದೀರ್ಘವಾಗಿ ಒಂದು 15, 1 ತಿಂಗಳು, 2 ತಿಂಗಳು ಹೀಗೆ ಮುಂದುವರೆದ್ರೆ ಭಾಳ ದೊಡ್ಡ ಮಟ್ಟದಲ್ಲೇ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇದು. ಇರಾನ್ ತೈಲವನ್ನು ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಇದೆ. ಹಾಗಾಗಿ ಇರಾನ್, ಇರಾಕ್ ಎರಡೂ ಕೂಡ ಬಹುದೊಡ್ಡ ಪಾತ್ರವನ್ನು ವಹಿಸ್ಕೊಳ್ಳುತ್ತವೆ. ಇದರ ಪರಿಣಾಮಗಳು ಅಲ್ಲಿ ಏನೇನಾಗುತ್ತೆ, ಯಾವ ರೀತಿ ಅಂಥದ್ದಾಗುತ್ತೆ ನೋಡಬೇಕು. ಸದ್ಯ ಅಂತೂ ದಾಳಿ ಜೋರಾಗಿಯೇ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇರಾನ್ ಮೇಲೆ ದಾಳಿ ಆದಂಥ ಪರಿಣಾಮದಿಂದಾಗಿ ಈಗ ಪ್ರಪಂಚದಾದ್ಯಂತ ಯಾವ ಪರಿಣಾಮಗಳು ಉಂಟಾಗ್ಬೋದು? 1-2-3 ದಿನಕ್ಕೆ ಏನೂ ಆಗಲಿಕ್ಕಿಲ್ಲ, 1 ವಾರಕ್ಕೂ ಏನೂ ಆಗಲಿಕ್ಕಿಲ್ಲ. ಅದಕ್ಕಿಂತಲೂ ಹೆಚ್ಚು ಇದು ಹೀಗೆ ಮುಂದುವರೆದ್ರೆ ಯಾವ ಪರಿಣಾಮಗಳು ಉಂಟಾಗಬಹುದು ಅಂತ ಶಬೀರ್? ನೋಡಿ, ಜಾಗತಿಕವಾಗಿ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳು ಬೀರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಸಹಜವಾಗಿ ಮಧ್ಯಪ್ರಾಚ್ಯದಲ್ಲಿ ಕಚ್ಚಾ ತೈಲ ಉತ್ಪನ್ನಗಳೇನು ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತೆ, ಕಚ್ಚಾ ತೈಲಗಳ ಮೇಲೆ ಬಹಳ ದೊಡ್ಡ ಪರಿಣಾಮಗಳು ಬೀರುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಸೌದಿ ಆಗಿರ್ಬೋದು ಅಥವಾ UAE ದೇಶಗಳೇನಿದಾವೆ, ಈ ದೇಶಗಳು ಮತ್ತೆ ಇರಾನ್ ನಿಂದಲೂ ಕೂಡ ಸಾಕಷ್ಟು ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಈ ಒಂದು ಒಂದು ನೆಟ್ವರ್ಕ್ ಏನಿದೆ ಇದ್ರ ಮೇಲೆ ದೊಡ್ಡ ಪರಿಣಾಮಗಳು ಬೀರ್ಬೋದು. ಸಹಜವಾಗಿ ಚಿನ್ನ, ಬೆಳ್ಳಿಯ ರೇಟು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ಜಾಗತಿಕವಾಗಿ ಹಡಗುಗಳ ಓಡಾಟ ಏನಿದೆ ಸಮುದ್ರ ಮಾರ್ಗವಾಗಿ, ಅಲ್ಲೂ ಕೂಡ ಒಂದಷ್ಟು ಏರುಪೇರುಗಳಾಗುವಂತ ಸಾಧ್ಯತೆಗಳಿದಾವೆ. ಎಲ್ಲದರ ಜೊತೆಗೆ ವಿಮಾನಯಾನದ ಮೇಲೆ ಕೂಡ ಸಾಕಷ್ಟು ದೊಡ್ಡ ಪರಿಣಾಮಗಳು ಬೀರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಈಗಾಗಲೇ ಇಸ್ರೇಲ್ ಮತ್ತೆ ಇರಾನ್ನ ವಾಯು ಪ್ರದೇಶ ಸಂಪೂರ್ಣವಾಗಿ ಮುಚ್ಚಲಾಗಿರುವಂತದ್ದು. ಇದರ ಜೊತೆಗೆ ಈಗ ಇರಾನ್ ಪ್ರತಿದಾಳಿಯನ್ನು ನಡೆಸುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ದುಬೈ ಆಗಿರ್ಬೋದು, ಕತಾರ್ ಸೇರಿದಂತೆ ಬೇರೆ ಬೇರೆ ಕೆಲವೊಂದಿಷ್ಟು ಪ್ರಮುಖ ದೇಶಗಳ ವಾಯು ಪ್ರದೇಶವನ್ನು ಕೂಡ ಈಗ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಕೆಲವೊಂದಿಷ್ಟು ಪ್ರಮುಖ ಏರ್ಲೈನ್ಸ್ ಗಳು ಕೂಡ ಹಾರಾಟವನ್ನ ಸ್ಥಗಿತಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿದಾವೆ. ಹೀಗಾಗಿ ಒಂದ್ ರೀತಿ ವಾಯುಯಾನದ ಮೇಲೂ ಕೂಡ ಇದು ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ಮಧ್ಯಪ್ರಾಚ್ಯ ಬಹಳಷ್ಟು
ಇಂಪಾರ್ಟೆಂಟ್ ಒಂದು ಜಾಗ ಆಗಿರುವಂತದ್ದು ಯುರೋಪಿಯನ್ ದೇಶಗಳಿಗೆ ಸಂಪರ್ಕ ಹೊಂದುವಂತಹ ದೃಷ್ಟಿಯಿಂದ. ಸೊ ಹೀಗಾಗಿ ಸಂಪೂರ್ಣವಾಗಿ ಒಂದು ನೆಟ್ವರ್ಕಿಂಗ್ ಜಾಲ ಏನಿದೆ ಅದು ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ, ಇದರ ಪರಿಣಾಮಗಳು ಹೇಗಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಇದು ಹೀಗೆ ಮುಂದುವರೆದ್ರೆ ಅಂತೂ ಪ್ರಪಂಚದಾದ್ಯಂತಲೂ ಕೂಡ ಅನೇಕ ರೀತಿಯಾದಂಥ ಪರಿಣಾಮಗಳು ಉಂಟಾಗುತ್ತೆ. ಬೆಲೆ ಏರಿಕೆಯಲ್ಲಿ ಕೆಲವು ವಸ್ತುಗಳ ಮೇಲೆ ಅಂತೂ ವಿಪರೀತವಾಗುತ್ತೆ. ಕೆಲವು ನಿರೀಕ್ಷೆನೂ ಮಾಡೋಕ್ಕಾಗೋದಿಲ್ಲ, ಆ ಮಟ್ಟಕ್ಕೆ ಹೋಗಬಹುದು. ಬಟ್ ಈಗ ಸದ್ಯಕ್ಕೆ ಇದು 1-2-3 ದಿನಗಳದ್ದಲ್ಲ, ಸುಮಾರು ಸುದೀರ್ಘವಾಗಿ ಹೋದರೆ ಮಾತ್ರ ಇದರ ಪರಿಣಾಮಗಳು ದೊಡ್ಡ ಮಟ್ಟದಲ್ಲೇ ಆಗುತ್ತೆ.